ಸೊ ಇವತ್ತಿನ ವಿಡಿಯೋ ಬಂದು ಫ್ರೆಂಡ್ಶಿಪ್ ಡೇ ಹಾಗೆ ಫ್ರೆಂಡ್ಶಿಪ್ ಡೇ ಗಿಫ್ಟ್ಸ್. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸರ್ಪ್ರೈಸಿಂಗ್ ಆಗಿತ್ತು ಆಕ್ಚುಲಿ. ನೆನ್ನೆ ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿ ಏನು ಕೊಡ್ಬೇಕು ಬನ್ನಿ ಅಂತ ಹೇಳಿದ್ರು. ಸೊ ನಾನು ಹೋಗಿದ್ದೆ. ಸೊ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್. ಸೊ ಅದನ್ನ ತೋರ್ಸೋಣ ಅಂತ ಈ ವಿಡಿಯೋದಲ್ಲಿ. ಫ್ರೆಂಡ್ಶಿಪ್ ಡೇ ಇದೆ, ಆಗಸ್ಟ್ 3ನೇ ತಾರೀಕು ಫ್ರೆಂಡ್ಶಿಪ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಕಮ್ಮಿಂಗ್ ಇನ್ 2 days ಇದೆ. ಸೊ ಅದಕ್ಕೋಸ್ಕರ ನನ್ನ ಬೆಸ್ಟ್ ಫ್ರೆಂಡ್ ನನ್ಗೆ ಏನ್ ಗಿಫ್ಟ್ ಮಾಡಿದ್ರು ಅಂತ ಸೊ ಗಿಫ್ಟ್ ತೋರ್ಸೋ ಟೈಮ್. ಸೊ ಈ ಗಿಫ್ಟ್ ಅನ್ನ ಕೊಟ್ಟರು ನನಗೆ ಫ್ರೆಂಡ್ಶಿಪ್ ಡೇಗೆ ನನ್ನ ಬೆಸ್ಟ್ ಫ್ರೆಂಡ್ ಸ್ಯಾಂಡಿ ಅಂತ. ಓಕೆ, ಸೊ ಇದ್ರೊಳಗಡೆ ಏನಿದೆ ಅಂತ ನಾನು ಇವಾಗ ಒಂದೊಂದಾಗಿ ತೋರಿಸ್ತೀನಿ. ನಾನು ಅನ್ಕೊಂಡೆ ಏನೋ ಒಂದು ಐಟಮ್ ಇರುತ್ತೆ ಇದರಲ್ಲಿ ಅಂತ, ಬಟ್ ಓಪನ್ ಮಾಡಿ ನೋಡಿದ್ರೆ ತುಂಬಾನೇ ಐಟಮ್ಸ್ ಇದೆ ಇದ್ರಲ್ಲಿ. ನನ್ನ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಿನ ಕಾಲದ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದು ಬೇಡ. ಸುಮಾರು ಕಡೆ ಬ್ಯಾಂಗ್ಳೂರಲ್ಲಂತ ಎಸ್ಪೆಷಲಿ ಫ್ರೆಂಡ್ಶಿಪ್ ವಿತ್ ಬೆನಿಫಿಟ್ಸ್ ಅಂತಾರೆ, ಬಟ್ ಅದ್ರ ಬಗ್ಗೆ ನಂಗೆ ಇನ್ನೂ ಗೊತ್ತಿಲ್ಲ ಏನಂತ ಹಿಂಗಂತ. ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ. ಏನೋ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಲ್ಲ ಫ್ರೆಂಡ್ಶಿಪ್, ಅದು ಈಗಿನ ಕಾಲದ ಫ್ರೆಂಡ್ಶಿಪ್ ಆಗ್ಬಿಟ್ಟಿದೆ. ಬಟ್ ಆ ತರ ಫ್ರೆಂಡ್ಶಿಪ್ ನಾನು ಯಾರು ಮಾಡ್ಕೊಂಡಿಲ್ಲ. ಫ್ರೆಂಡ್ಸ್ ಅಂದ್ರೆ ಒಂಥರ ಫ್ರೆಂಡ್ಸೇನೆ ಅಷ್ಟೇ, ಫ್ರೆಂಡ್ಶಿಪ್ ಬಗ್ಗೆ ಇನ್ನೇನು ಹೇಳೋದಿಲ್ಲ. ಸೊ ಇವತ್ತು ನನ್ನ ಫ್ರೆಂಡ್ ಕೊಟ್ಟಿರೋ ಈ ಗಿಫ್ಟ್ ಒಳಗಡೆ ಏನಿದೆ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈ ಗಿಫ್ಟ್ ವೌಚರ್ನ ಕೊಟ್ಟಿರೋ ಇನ್ನೊಂದು ರೀಸನ್ ಏನಂದ್ರೆ ಒಂದು ಫ್ರೆಂಡ್ಶಿಪ್ ಡೇ ಅಂತ. ಅಂಡ್ ಇದೇ ಫ್ರೆಂಡ್ಶಿಪ್ ಡೇಗೆ ಇವರು ಒಂದು ಇವೆಂಟ್ ನ ಮಾಡ್ತಾ ಇದ್ದಾರೆ. ಆ ಇವೆಂಟ್ ಅಲ್ಲಿ ಇವ್ರದ್ದು ಅಂದ್ರೆ ಲೈಕ್ ಬ್ರ್ಯಾಂಡ್ ಬಂದು ದ ಟಸ್ಕರ್ ಅಂತ. ಸೊ ಅವರು ಇವೆಂಟ್ ಮಾಡ್ತಾ ಇದ್ದಾರೆ ಇದೇ ಆಗಸ್ಟ್ 2 ಇನ್ ಮೈಸೂರು. ಸೊ ಅಲ್ಲಿ ಇವೆಂಟ್ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು, ಅದಕ್ಕೋಸ್ಕರ ಇನ್ವೈಟ್ ಕೂಡ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನಿದೆ ಬನ್ನಿ ನೋಡೋಣ. ಫಸ್ಟ್ ಡಾಲ್ ಇದೆ. ಸೊ ಇದೊಂಥರ ಅಮೀಬಾ ತರ ಇದೆ, ಫೋಕಸ್ ಆಗ್ತಿಲ್ಲ. ಓಕೆ, ಸೊ ಪಿಂಕ್ ಅಂಡ್ ಸ್ಕೈ ಬ್ಲೂ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಅಮೀಬಾ ಅಲ್ಲ, ಅಮೀಬಾನ ಇಲ್ಲಾಂದ್ರೆ ಆಕ್ಟೋಪಸ್. ಆಕ್ಟೋಪಸ್ ಇದು. ಸಾರಿ, ಅಮೀಬಾ ಅಲ್ಲ, ಆಕ್ಟೋಪಸ್ ಇದು. ಸೊ ಈ ಕಡೆನೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಸೊ ಇದೊಂದು ಡಾಲ್. ನೆಕ್ಸ್ಟ್ ಬಂದ್ರೆ ಸಾಕ್ಸ್. ಈ ತರ ಹ್ಯಾಂಪರ್ಸ್ ಎಲ್ಲ ಕೊಡುವಾಗ ಈ ತರ ಎಲ್ಲ ಒಟ್ಟಿಗೆ ಡಿಫ್ರೆಂಟ್ ಥಿಂಗ್ಸ್ ನ ಐಟಮ್ಸ್ ಒಳಗಡೆ ಹಾಕೊಡ್ತಾರೆ. ಸೊ ಈ ತರ ಸಾಕ್ಸ್ ಇದೆ, ಒನ್ ಪೇರ್ ಆಫ್ ಸಾಕ್ಸ್. ಸೊ ಕಲರ್ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಒಂದು ಬ್ರೇಸ್ಲೈಟ್. ಇದು ಕೂಡ ಸ್ಕೈ ಬ್ಲೂ. ಆಕ್ಚುಲಿ ಸ್ಕೈ ಬ್ಲೂ ನನಗೆ ತುಂಬಾನೇ ಲಕ್ಕಿ ಕಲರ್ ಸ್ಕೈ ಬ್ಲೂ. ಸೊ ಸ್ಕೈ ಬ್ಲೂ ಕೊಟ್ಟಿದ್ದಾರೆ. ಸೊ ಇದೇನೆ ಹಾಕೊಂಡೆ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ದಿಸ್ ಒನ್ ಬ್ರೇಸ್ಲೈಟ್. ಹಾಗೆ ಒಂದು ಪರ್ಫ್ಯೂಮ್ ಬಾಟಲ್. ಆಕ್ಚುಲಿ ನಮ್ಮಮ್ಮ ಪರ್ಫ್ಯೂಮ್ ಬೇಕು ಅಂತಿದ್ರು. ಓಕೆ, ದಿಸ್ ಪರ್ಫ್ಯೂಮ್ ನಮ್ಮಮ್ಮ ನಗ್ತಿದ್ದಾರೆ. ನೆಕ್ಸ್ಟ್ ಏನ್ ತೋರಿಸ್ತಾಳೆ ಅಂತ. ಅಂಡ್ ಇನ್ನೊಂದು ಕೊಟ್ಟಿದ್ದಾರೆ, ನೋಡಿ ನಕ್ಕಿ ಸಾಕಾಯ್ತು. ಇದು ಬಂದು ವಿಸ್ಕಿ ಬಾಟಲ್. ಈ ತರ ಯೂಶಲಿ ಇವಾಗ ಕೊಡ್ತಾರಂತೆ. ಲೈಕ್ ಹ್ಯಾಂಪರ್ ಬಾಕ್ಸ್ ಒಳಗಡೆನೆ ಇದು ಬಂದಿತ್ತು. ನಾನು ನೋಡಿದ ತಕ್ಷಣ ಏನಪ್ಪಾ ಇದು, ಈ ತರ ನಮ್ಮ ಮನೆಗೆ ಹೆಂಗೆ ಎತ್ಕೊಂಡು ಹೋಗೋದು ಅಂತ ನೋಡ್ತಾ ಇದ್ದೆ. ಅವರು ನನಗೆ ಜೋಕ್ಸ್ ಮಾಡ್ತಾ ಇದ್ರು, ಡೈಲಿ ಒಂದೊಂದು ಸ್ಪೂನ್ ಕೊಡಿ ಚಿಕ್ಕವಾಗೋದು ಅಂತ. ಅಂಡ್ ನಾನು ಯೂಸ್ ಮಾಡಲ್ಲ ಇದು ನೋಡೋಣ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಇದನ್ನ ಹೀಗೆ ಇಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ನಾನು ಹೇಳ್ದಂಗೆ ಆಗಸ್ಟ್ 2 ಇವರು ಇವೆಂಟ್ ಮಾಡ್ತಾ ಇರೋದು. ಬಟ್ ಆಗಸ್ಟ್ 3ನೇ ತಾರೀಕು ಫ್ರೆಂಡ್ಶಿಪ್ ಡೇ ಇರೋದು. ಬಟ್ ಆ ದಿನ ಮಾಡೋಕ್ಕಾಗಲ್ಲ ಅಂತ ಒನ್ ಡೇ ಹಿಂದಿನ ದಿನನೇ ಮಾಡ್ತಿದ್ದಾರೆ ಫ್ರೆಂಡ್ಶಿಪ್ ಡೇಗೆ. ಸೊ ಇದಕ್ಕೆ ನನ್ನ ಇನ್ವೈಟ್ ಮಾಡಿದ್ದಾರೆ ಈ ಇವೆಂಟಿಗೆ. ಇದು ಬಂದು ಸ್ಯಾಟರ್ಡೇ. ಅಂಡ್ ಈ ಇವೆಂಟ್ಗೆ ಒಬ್ರು ಫೇಮಸ್ DJ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಅಂಡ್ ಅವ್ರು ಫ್ಲೂಟ್ ಕೂಡ ನುಡಿಸ್ತಾರಂತೆ. ತುಂಬಾ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್, ಬನ್ನಿ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೋಗ್ಬೇಕು ನಾಳೆ. ಈ ತರ ಇದೆ. ಸೊ ಇಷ್ಟು.
ಸೊ ನಾನು ಈ ವರ್ಷ ಫಸ್ಟ್ ಫ್ರೆಂಡ್ಶಿಪ್ ಡೇ ಗಿಫ್ಟ್ ಕೊಟ್ಟಿದ್ದು ಇವರೇ ನನ್ನ ಫ್ರೆಂಡ್ಸ್ ಆ್ಯಂಡಿ. ನೋಡೋಣ ಇಲ್ಲಿ ಯಾರ್ಯಾರು ಏನೇನು ಕೊಡ್ತಾರೆ. ನಾನು ಬೇರೆಯವ್ರಿಗೆ ಏನು ಕೊಡ್ತೀನಿ ಅಂತ ನನ್ನ ಫ್ರೆಂಡು ಅದೇ ಒಂದು ರೌಂಡ್ ಯೋಚನೆ ಮಾಡಬೇಕು. ನನ್ನ ಕ್ಲೋಸ್ ಇವಾಗ ಸದ್ಯಕ್ಕೆ ಮೈಸೂರಲ್ಲಿ ಅಥವಾ ನನ್ನ ಬೆಂಗಳೂರಲ್ಲಿ ಯಾರ್ಯಾರು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೇನಾದರೂ ಫ್ರೆಂಡ್ಶಿಪ್ ಡೇ ಗಿಫ್ಟ್ ಕೊಡಬೇಕು. ನಾನು ಏನು ಕೊಡಬೇಕು ಅಂತ ನಂಗೆ ಇನ್ನೂ ಐಡಿಯಾ ಇಲ್ಲ. ನಿಮ್ಗೇನಾದರೂ ಇದೇ ಥರ ಏನಾದರೂ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕಮೆಂಟ್ ಮಾಡಿ ಈ ಥರ ಏನಾದರೂ ಗಿಫ್ಟ್ಸ್ ಕೊಡ್ಬೋದು ಅಂತ. ಹೋಪ್ ಈ ವಿಡಿಯೋ ಈ ಸ್ಮಾಲ್ ವಿಡಿಯೋ ಅಂತಾನೆ ಹೇಳ್ಬೋದು ನಿಮಗೆ ತುಂಬಾ ಇಷ್ಟ ಆಯ್ತಾ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಕಮೆಂಟ್ ಮಾಡ್ಬೇಕು ಹೇಳಿ. ಓಕೆ, ಆಗ್ಲೇ ಹೇಳಿದ್ದೇನೆ ನಾನು ಇದನ್ನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಲಾಟ್ಸ್ ಆಫ್ ಲವ್ ಆ್ಯಂಡ್ ಇದೇ ಥರ ಎಂಕರೇಜ್ ಮಾಡ್ತಾ ಇರಿ. ನೀವು ಎಂಕರೇಜ್ಮೆಂಟ್ ಮಾಡ್ತಾ ಇದ್ರೆ ನನಗಿನ್ನ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.